ಮೇಷ ರಾಶಿಯವರ ಯುಗಾದಿ ರಾಶಿ ಭವಿಷ್ಯ ಹೇಗಿದೆ? ಇದೇ ಗುರುವಾರ ಬರ್ತಿರ್ತಕ್ಕಂಥ ಈ ಒಂದು ಯುಗಾದಿ ಹಬ್ಬದ ದಿನ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ, ಏನೆಲ್ಲ ನಷ್ಟಗಳಿಗೆ ಒಳಗಾಗ್ತಾರೆ, ಯಾವೆಲ್ಲ ತೊಂದರೆಗಳು ಇವರನ್ನ ಕಾಡುತ್ತೆ, ಇದೇ 19ರ ಯುಗಾದಿ ಇವರಿಗೆ ಏನೆಲ್ಲ ಅದೃಷ್ಟವನ್ನ ಹೊತ್ತು ತರುತ್ತೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತಕ್ಕಂಥ ಗುರುಜಿ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ಎಂಥದ್ದೇ ಸಮಸ್ಯೆಗಳಿಗೂ ಕೂಡ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಯುಗಾದಿ ಭವಿಷ್ಯ ಈ ರಾಶಿಯವರಿಗೆ ಅತ್ಯದ್ಭುತವಾಗಿದ್ದು ಇದೇ 19ರ ಗುರುವಾರದಂದು ಬರ್ತಾ ಇರ್ತಕ್ಕಂಥ ಈ ಯುಗಾದಿಯ ದಿನ ಈ ರಾಶಿಯವರಿಗೆ ಅದೃಷ್ಟ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರ ಜೀವನದಲ್ಲಿ ದೊಡ್ಡ ಲಾಭ ಶುರುವಾಗ್ತಾ ಇದ್ದು ಗ್ರಹಗಳ ಸ್ಥಾನಗಳಲ್ಲಾಗ್ತಿರ್ತಕ್ಕಂಥ ಬದಲಾವಣೆಗಳು ಈ ರಾಶಿಯವರಿಗೆ ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡ್ತಾ ಇದೆ, ಜೊತೆಗೆ ಸಾಕಷ್ಟು ಲಾಭವನ್ನು ತಂದುಕೊಡ್ತಾ ಇದೆ. ಇವರು ಬೇಡ ಬೇಡ ಅಂದ್ರೂ ಕೂಡ ಇವರಿಗೆ ನೆಮ್ಮದಿಯ ಜೀವನ ಸಿಗ್ಲಿದ್ದು ರಾಶಿ ರಾಶಿ ಹಣ ಸಿಗುತ್ತೆ ಅಂತ ಹೇಳಬಹುದು. ಇವರ ಜೀವನದಲ್ಲಿ ನೆಮ್ಮದಿ ಶುರುವಾಗ್ತಾ ಇದ್ದು ಇವರ ಆರೋಗ್ಯ ಬಹಳಷ್ಟು ಸುಧಾರಿಸುತ್ತೆ. ಶಿಕ್ಷಣ ವ್ಯವಹಾರಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಸಾಕಷ್ಟು ನೆಮ್ಮದಿಯನ್ನು ಕಾಣ್ತಾ ಹೋಗ್ತೀರಾ. ಕೌಟುಂಬಿಕ ಘರ್ಷಣೆಗಳಿಂದ ಮುಕ್ತಿ ಸಿಗುತ್ತೆ. ಸ್ನೇಹಿತರ ನಡುವಿನ ಬಿರುಕುಗಳು ದೂರವಾಗಿ ವೈವಾಹಿಕ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ. ಇನ್ನು ಈ ರಾಶಿಯವರಿಗೆ ಸಕಾರಾತ್ಮಕ ಪರಿಣಾಮ ಈಗ ಕಂಡು ಬರ್ತಾ ಇದೆ. ಚಂದ್ರನ ಸ್ಥಾನದಲ್ಲಿನ ಬದಲಾವಣೆಯಿಂದಾಗಿ ಈ ರಾಶಿಯವರಿಗೆ ಇದೀಗ ಅದೃಷ್ಟ ಖುಲಾಯಿಸ್ತಾ ಇದೆ ಅಂತ ಹೇಳಬಹುದು. ಈ ಒಂದು ಚಂದ್ರನ ಈ ಒಂದು ಅನುಗ್ರಹ ಏನಿದೆ ಅಥವಾ ಪ್ರವೇಶ ಮಾಡೋ ರೀತಿ ಏನಿದೆ ಅದು ಈ ಯುಗಾದಿಯ ನಂತರದ ದಿನಗಳು ಈ ಮೇಷರಾಶಿಯವರಿಗೆ ಬಹಳಷ್ಟು ಲಾಭವನ್ನು ತಂದುಕೊಡ್ತಾ ಇದೆ. ಇವರ ಬದುಕಿನಲ್ಲಿ ಬೆಳಕು ಮೂಡ್ತಾ ಇದೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಇದೀಗ ಬುಧ, ಮಂಗಳ ಹಾಗೂ ಚಂದ್ರ 3 ಗ್ರಹಗಳು ಕೂಡ ನೇರ ಚಲನೆಗೆ ಒಳಗಾಗ್ತಿರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ತೊಂದರೆಗಳಿಂದ ಮುಕ್ತಿ ಸಿಗುತ್ತೆ. ಪ್ರಯಾಣ ಸಂಬಂಧಿತ ವಿಚಾರದಲ್ಲಿನ ಅಡೆತಡೆಗಳು ದೂರವಾಗಿ ಎಲ್ಲ ವಿಚಾರದಲ್ಲೂ ಕೂಡ ಶುಭವನ್ನ ಕಾಣ್ತೀರಾ. ಪ್ರಮುಖವಾಗಿ ನಿಮ್ಮ ವೃತ್ತಿ ಜೀವನವು ಗಮನಾರ್ಹ ಸಾಧನೆಗಳನ್ನು ಕಾಣುತ್ತೆ. ಇನ್ನು ಗುರುವಿನ ಪ್ರಭಾವ ಕೂಡ ಲಗ್ನ 3ನೇ ಮತ್ತು 11ನೇ ಮನೆಗಳ ಮೇಲೆ ಬೀಳ್ತಾ ಇರೋದ್ರಿಂದ ಅವಿವಾಹಿತ ವ್ಯಕ್ತಿಗಳಿಗೆ ವಿವಾಹ ಪ್ರಸ್ತಾಪಗಳು ಕೂಡ ಬರುತ್ತೆ. ಆಸ್ತಿ ಸಂಪಾದನೆಯ ಹೆಚ್ಚಾಗುವ ನಿರೀಕ್ಷೆಯನ್ನು ಕೂಡ ನೀವು ಇಟ್ಕೊಳ್ಬಹುದು. ಗ್ರಹಗಳ ಸ್ಥಾನವು ಈ ರಾಶಿಯವರಿಗೆ ಪ್ರಯೋಜನವನ್ನು ತರ್ತಾ ಇದ್ದು ಈ ಒಂದು ಸಂದರ್ಭದಲ್ಲಿ ನ್ಯಾಯಾಲಯ ಸಂಬಂಧಿತ ವಿಚಾರವಾಗಿ ದೊಡ್ಡ ಜಯ ನಿಮ್ಮದಾಗುತ್ತೆ. ಈ ಸಮಯದಲ್ಲಿ ಅಪಘಾತ, ಕಳವು, ಗಾಯ, ಅನಾರೋಗ್ಯದಂಥ ಸಮಸ್ಯೆಗಳು ಇದ್ರೆ ಅಥವಾ ಇಂತಹ ಸಮಸ್ಯೆಗಳಿಗೆ ನೀವು ತುತ್ತಾಗಿದ್ರೆ ಆ ಸಮಸ್ಯೆಗಳಿಗೆ ಈಗ ಪರಿಹಾರ ಸಿಗ್ತಾ ಹೋಗುತ್ತೆ. 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ಮದುವೆಯಲ್ಲಿ ಸಂತೋಷ ಮತ್ತು ವೈವಾಹಿಕ ಆನಂದನವನ್ನು ನೀವು ಕಾಣ್ತೀರಾ. ಜೊತೆಗೆ ಈ ಒಂದು ಮಾರ್ಚ್ನಲ್ಲಿ ನೀವು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಾ. ಉನ್ನತ ಶಿಕ್ಷಣವನ್ನು ಪಡೆಯುವ ನಿಮ್ಮ ಕನಸು ಈಡೇರುತ್ತೆ. ಹೊಸ ಉದ್ಯೋಗ ಸಿಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಜೊತೆಗೆ ಮಾರ್ಚ್ ಆರಂಭದಲ್ಲೇ ಗ್ರಹಗಳ ಸ್ಥಾನಗಳಲ್ಲಿ ಒಂದಷ್ಟು ಬದಲಾವಣೆ ಆಗ್ತಿರೋದ್ರಿಂದ ನಿಮಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು. ಜೊತೆಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಲಾಗ್ತಾ ಇದ್ದು ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಆ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದೇ. ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ. ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೂಡಿಕೆ ಮಾಡಿ, ಅದರಿಂದಲೂ ಕೂಡ ನಿಮಗೆ ಸಾಕಷ್ಟು ಲಾಭ ಇದೆ. ಅನಗತ್ಯವಾಗಿ ಹೆಚ್ಚು ಖರ್ಚು ಮಾಡದಿದ್ರೆ ಹಣವನ್ನು ಉಳಿಸುವ ಬಗ್ಗೆ ಯೋಚನೆಯನ್ನು ಮಾಡಿದ್ರೆ ಭವಿಷ್ಯದಲ್ಲಿ ಇದು ಉಪಯುಕ್ತವಾಗ್ತಾ ಹೋಗುತ್ತೆ. ಪ್ರೇಮ ವಿಷಯಗಳಲ್ಲಿ ನಿರಾಸೆ ಉಂಟಾಗಿದ್ರೆ ಈಗ ನಿಮ್ಮ ಸಂಗಾತಿಯೊಂದಿಗೆ ನೀವು ಎಲ್ಲವನ್ನ ಸರಿಪಡಿಸ್ಕೊಳ್ತೀರಾ. ನಿಮ್ಮ ಕಷ್ಟಗಳನ್ನು ಮರೆತು ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನು ಕಳಿತೀರಾ, ಹಣವನ್ನು ಉಳಿಸ್ತೀರಾ, ಪ್ರವಾಸಕ್ಕೂ ಕೂಡ ಹೋಗ್ತೀರಾ. ಕೆಲಸದ ಒತ್ತಡವು ನಿಮಗೆ ಒಂದಷ್ಟು ಭಿನ್ನಾಭಿಪ್ರಾಯಕ್ಕೆ ಇಷ್ಟು ದಿನ ಕಾರಣವಾಗಿದ್ರೆ ಇನ್ನು ಮುಂದೆ ಆ ಎಲ್ಲ ಒತ್ತಡದಿಂದ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತೆ. ಆರ್ಥಿಕ ಪರಿಸ್ಥಿತಿ ಕೂಡ ಮೇಲೈಸುತ್ತೆ. ಸಂಗಾತಿಯೊಂದಿಗೆ ಸಂಬಂಧ ಅದ್ಭುತವಾಗ್ತಾ ಹೋಗುತ್ತೆ. ಯಾರಿಗಾದ್ರೂ ಸಾಲವಾಗಿ ನೀಡಿದ ಹಣ ನಿಮಗೆ ಮರಳಿ ಬರದೇ ಇದ್ರೆ ಈ ಸಂದರ್ಭದಲ್ಲಿ ಆ ಹಣವನ್ನ ಮರಳಿ ಪಡಿತೀರಾ. ಇದರಿಂದ ಕೂಡ ಸಂತಸರಾಗ್ತೀರಾ. ಕೆಲಸದ ಸ್ಥಳದಲ್ಲಿ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ನಿಮ್ಮ ವೈವಾಹಿಕ ಜೀವನ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಹೂಡಿಕೆಗಳು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತಂದುಕೊಡುತ್ತೆ.
ನೀವು ನಿಮ್ಮ ಸಂಗಾತಿಯೊಂದಿಗೆ ವಾಕ್ ಮಾಡಲು ಅಥವಾ ಭೋಜನಕ್ಕೆ ಹೋಗಲು ಈ ಒಂದು ಟೈಮನ್ನು ಫಿಕ್ಸ್ ಮಾಡ್ಕೊಳ್ಬಹುದು. ಇದು ನಿಮ್ಮ ಸಂಬಂಧವನ್ನ ಹತ್ತಿರಕ್ಕೆ ತರುತ್ತೆ, ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ಯೋಗಾಭ್ಯಾಸವನ್ನ ಮಾಡ್ಕೊಳ್ಳಿ. ಹಠಾತ್ ಆರ್ಥಿಕ ಲಾಭವು ಆರ್ಥಿಕ ತೊಂದರೆಗಳನ್ನು ನಿವಾರಿಸಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಜೊತೆಗೆ ಮನೆ ಅಥವಾ ಕಚೇರಿಯಲ್ಲಿನ ಕೆಲಸದಿಂದ ನಿಮ್ಮ ಮನಸ್ಥಿತಿ ಕುಗ್ಗಿದ್ರೆ ಈಗ ಆ ಮನಸ್ಥಿತಿನ ಸರಿ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಟೈಮ್. ನಿಮ್ಮ ಹಣಕಾಸಿನ ಮೇಲೆ ಈ ಒಂದು ಸಂದರ್ಭ ಪರಿಣಾಮ ಬೀರುತ್ತೆ. ಹೆಚ್ಚುತ್ತಿರುವ ವೆಚ್ಚಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ರೆ ಕೂತು ಬಗೆಹರಿಸ್ಕೊಂಡು ವೆಚ್ಚಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ. ಸಂಗಾತಿಯೊಟ್ಟಿಗೆ ಪ್ಲಾನ್ ಮಾಡಿ. ಹೂಡಿಕೆ ವಿಷಯಕ್ಕೆ ಬಂದರೆ ಒಳ್ಳೆಯ ಸಮಯ ಇದಾಗಿದ್ದು ದೀರ್ಘಾವಧಿಯ ಹೂಡಿಕೆಗಳು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಸಂಬಂಧಗಳಿಗೆ ಬೆಲೆ ಕೊಡಿ, ಇಲ್ದಿದ್ರೆ ಅವು ಮುರಿದು ಬೀಳುವ ಸಾಧ್ಯತೆ ಕೂಡ ಇದೆ. ಕಳೆದ ಕೆಲವು ದಿನಗಳಿಂದ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಎದುರಿಸ್ತಿದ್ರೆ ಈಗ ನಿಮಗೆ ಪರಿಹಾರ ಸಿಗುತ್ತೆ. ನಿಮ್ಮ ಕಠಿಣ ಪರಿಸ್ಥಿತಿಗಳು ಸರಿ ಹೋಗ್ತಾ ಹೋಗುತ್ತೆ. ನಿಮ್ಮ ಆರ್ಥಿಕ ನಷ್ಟ ಈಗ ಎಲ್ಲವನ್ನ ಕೂಡ ಸರಿ ಮಾಡುವ ಸಮಸ್ಯೆಯಿಂದ ಮುಕ್ತಿಯನ್ನು ತಂದುಕೊಡ್ತಕ್ಕಂಥ ಸಮಯವನ್ನು ನಿಮಗೆ ತಂದುಕೊಡುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಮಕ್ಕಳ ವಿಚಾರದಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನು ಕಾಣ್ತೀರಾ, ನೆಮ್ಮದಿಯನ್ನು ಕಾಣ್ತೀರಾ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಅವರಿಗೆ ಸಾಧ್ಯವಾದಷ್ಟು ನೀವು ಪ್ರೋತ್ಸಾಹವನ್ನು ನೀಡಿದ್ರೆ ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳೆದು ನಿಲ್ತಾರೆ ಅಂತ ಹೇಳಬಹುದು. ಇದರ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಗೋಲ್ಡನ್ ಟೈಮನ್ನು ಕೂಡ ಕಾಣಬಹುದು. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಸಂಬಳ ಕೂಡ ದ್ವಿಗುಣಗೊಳ್ಳುವ ಸೂಚನೆ ಸ್ಪಷ್ಟವಾಗ್ತಾ ಇದ್ದು ನಿಮ್ಮ ಮೇಲಾಧಿಕಾರಿಗಳು ಕೂಡ ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ. ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮನ್ನ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಕನಸು ಕಾಣ್ತಿರ್ತಕ್ಕಂಥವರಿಗೆ ಆ ಕನಸು ಈಗ ನನಸಾಗುತ್ತೆ. ಒತ್ತಡ ಕಡಿಮೆಯಾಗಿ ನಿಮ್ಮ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ವ್ಯಾಪಾರಸ್ಥರಿಗೆ ಅದೃಷ್ಟ ಡಬಲ್ ಆಗುತ್ತೆ. ಹೊಸ ಪಾಲುದಾರಿಕೆಯಿಂದ ಕೂಡ ಲಾಭ ಸಿಗುತ್ತೆ. ನೀವು ಮಾಡಿದ ಹೂಡಿಕೆಗೆ ದುಪ್ಪಟ್ಟು ಆದಾಯ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಸಂಪಾದನೆಗೆ ತಕ್ಕಂತೆ ಖರ್ಚುಗಳು ಇರುತ್ತೆ. ಶುಭ ಕಾರ್ಯಗಳಿಗೆ ಮಾಡುವ ಖರ್ಚುಗಳಾದ್ದರಿಂದ ನಿಮಗೆ ತೃಪ್ತಿ ಕೂಡ ಸಿಗುತ್ತೆ. ರಿಯಲ್ ಎಸ್ಟೇಟ್ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯವಾಗಿದ್ದು ಹಳೆಯ ಸಾಲಗಳಿದ್ರೆ ಅವು ಕೂಡ ವಸೂಲು ಆಗುತ್ತೆ. ಇನ್ನು ಮನೆಯಲ್ಲಿ ಮದುವೆ ಅಥವಾ ಮಕ್ಕಳಾಗುವಂತಹ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳಿದ್ದು ಮಕ್ಕಳಿಗಾಗಿ ಕಾಯ್ತಿರ್ತಕ್ಕಂಥ ದಂಪತಿ ಈ ಸಂದರ್ಭದಲ್ಲಿ ಸಿಹಿ ಸುದ್ದಿಯನ್ನ ಕಂಡುಕೊಳ್ತಾರೆ. ಜೀವನ ಸಂಗಾತಿಯೊಂದಿಗೆ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ಗೌರವ ಮರ್ಯಾದೆ ಹೆಚ್ಚಿಗೆ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಆಹಾರ ಪದ್ಧತಿ ಕೂಡ ಚೆನ್ನಾಗಿರ್ಬೇಕಾಗತ್ತೆ. ಸಾಧ್ಯವಾದಷ್ಟು ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರೋಕಿನ ಮುಂಚೆ ನೀವು ಎಚ್ಚೆತ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಒಟ್ನಲ್ಲಿ ಈ ಒಂದು ಯುಗಾದಿ ಏನಿದೆ ಮೇಷರಾಶಿಯವರಿಗೆ ಅದ್ಭುತವಾಗಿದ್ದು ಯುಗಾದಿಯ ನಂತರದ ದಿನಗಳು ಈ ರಾಶಿಯವರಿಗೆ ಸಾಕಷ್ಟು ಯಶಸ್ಸು, ಲಾಭ, ಗೌರವ, ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವನ್ನ ಕೂಡ ತಂದುಕೊಡುತ್ತೆ. ಸೊ ನೀವು ಕೂಡ ಮೇಷರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.